ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬಿದ್ದು ಹೋಗಲ್ಲ. ಈಗ ಪುಂಖಾನುಪುಂಖವಾಗಿ ಹೇಳಿಕೆಗಳು ಬರ್ತಾ ಇದೆಯಲ್ಲ, ಈ ಸರ್ಕಾರ ಬಿದ್ದು ಹೋಗುತ್ತೆ. ಒಬ್ಬಿಬ್ರಲ್ಲ ಹೇಳಿರೋದು, ಬಹಳ ಜನ ಹೇಳಿದ್ದಾರೆ. ಯಾರ್ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಎಲ್ಲವನ್ನೂ ಕೂಡ ಹೇಳಿ ನಾನು ನಿಮಗೆ ಅಂಕಿ ಅಂಶದ ಸಹಿತ ಸ್ಪಷ್ಟವಾಗಿ ವಿವರಿಸ್ತೀನಿ ಯಾವ ಕಾರಣಕ್ಕೆ ಈ ಸರ್ಕಾರ ಬಿದ್ದು ಹೋಗಲ್ಲ. ನಿಮಗೆ ಬರೀ ಈ ಕಾರಣಕ್ಕೆ ನಂಬರ್ಸ್ 136 ಇದೆ ಅಷ್ಟೇ ಅಲ್ಲ, ಬೀಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಅದ್ರಲ್ಲಿ ಸಕ್ಸಸ್ ಆಗಲ್ಲ. ಯಾಕೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕಂತೂ ಸಾಧ್ಯ ಇಲ್ಲ ಕಣ್ರಿ, ಬರ್ದಿಟ್ಕೊಳ್ಳಿ. ಇದು ಈಗ ಬಿದ್ದೋಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿದ್ದೋಗುತ್ತೆ ಅಂತ ಹೇಳ್ತಿದಾರಲ್ಲ, ನೋ. ಎಸ್, ನಿಮಗೆ ಅಂಕಿ ಅಂಶಗಳ ಸಹಿತ ಈ ಸರ್ಕಾರದ ಭವಿಷ್ಯ ಭದ್ರವಾಗಿದೆ ಯಾಕೆ ಅನ್ನೋದನ್ನ ವಿವರಿಸುವ ಸಲುವಾಗಿ ಸ್ಟೋರಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬಹುಶಃ ನೀವೆಲ್ಲ ಗಮನಿಸಿರ್ಬೋದು, ಸೋಮಣ್ಣ ಹೇಳಿದ್ರು ಕುಮಾರಸ್ವಾಮಿ ಅವರು ಈ ಸರ್ಕಾರ ಮುಂದೆ ಇದಕ್ಕೊಂದು ಗತಿ ಕಾಣಿಸ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಈ ಸರ್ಕಾರದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ, ಅಂದ್ರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಇನ್ನು ಯತ್ನಾಳ್ ಅಂತೂ ಹೇಳ್ತಾನೆ ಇದ್ದಾರೆ ಈ ಸರ್ಕಾರ ಬಿದ್ದೋಗುತ್ತೆ ಅವ್ರು ಹೇಳ್ತಾನೆ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಆಗೊಮ್ಮೆ ಈಗೊಮ್ಮೆ ಮಾರ್ಮಿಕವಾಗಿ ಸಂದೇಶವನ್ನು ಕೊಡ್ತಾ ಇರ್ತಾರೆ. ಅವ್ರಿಗದು ಹಳೆ ಚಾಳಿ. ಯಾಕೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ, ಏನಾಗಿತ್ತು ಹಿಂದೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬಿದ್ದು ಹೋಗಲ್ಲ. ಯಾಕೆ? ಆರಂಭದಿಂದ ಇದ್ದ ಚರ್ಚೆ ಏನು, ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಆ ರೀತಿ, ಈಗ ಶಿವಸೇನೆ ಒಡ್ಕೊಂಡು ಬಂತಲ್ಲ ಆ ರೀತಿ ಬರಬೇಕು ಅನ್ನೋ ಮಾತೆಲ್ಲ ಇತ್ತು. ಈ ಸರ್ಕಾರದ ನಂಬರ್ಸ್ ಎಷ್ಟು? ಹೆಚ್ಚು ಕಡಿಮೆ 136 ಅವರಿಗಿರುವಂಥ ಬಹುಮತದ ಸಂಖ್ಯೆ. ಒಂದು ವೇಳೆ ಯಾರೂ ರಾಜೀನಾಮೆ ಕೊಡದ ಹಾಗೆ ನೇರವಾಗಿ ಬಿಜೆಪಿ ಹಾಗೂ JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡಬೇಕು ಅಂದರೆ 80 ಜನರ ಮೇಲೆ ಬರಬೇಕು. ಯಾಕಂದ್ರೆ 2/3 ಮೆಜಾರಿಟಿ, 2/3 ಶಾಸಕರು ಒಂದು ಗುಂಪಾಗಿ ಹೊರಗೆ ಬಂದ್ರೆ ಆಗ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇರಲ್ಲ, ಮತ್ತೆ ಎಲೆಕ್ಷನ್ಗೆ ಹೋಗೋ ಅಗತ್ಯ ಇರಲ್ಲ. ಡೈರೆಕ್ಟ್ ಆಗಿ ಬಂದವರು ಬಿಜೆಪಿ ಜೊತೆ ಸೇರ್ಕೊಂಡು JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ಬೋದು. ಅದು ಒಂದು ಆಯ್ಕೆ. 80 ಜನರ ಮೇಲೆ ಬರೋಕ್ಕಾಗತ್ತಾ? ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಇನ್ನು ಇಲ್ಲಪ್ಪ, ನಾವು ಯಾವ ಪಕ್ಷ ಜೊತೆನೂ ಸೇರಲ್ಲ, ನಾವು ಒಂದು ಪ್ರತ್ಯೇಕ ಗುಂಪಾಗಿರ್ತೀವಿ ಅನ್ನೋದಾದ್ರೆ ಆಗ ಒಂದು 45 ಜನ ಬರಬೇಕು, ಮಿನಿಮಮ್ ಒಂದು 40 ಜನರ ಮೇಲೆ ಬರಬೇಕು. 1/3 ಅವ್ರೇನು ಮಾಡ್ತಾರೆ, ಅವರು ಕಾಂಗ್ರೆಸ್ ಇಂದ ಹೊರಗೆ ಬಂದು ಸಪ್ರೇಟ್ ಒಂದು ಗ್ರೂಪ್ ಆಗ್ತಾರೆ. ಅವರು ಬಿಜೆಪಿ ಜೊತೆ ಸೇರ್ಕೊಳಕ್ಕಾಗಲ್ಲ, ಅವ್ರು JDS ಜೊತೆ ಸೇರ್ಕೊಳಕ್ಕಾಗಲ್ಲ, ಅವ್ರು ಸಪ್ರೇಟ್ ಆಗಿರ್ಬೇಕಾಗುತ್ತೆ. ಅವರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ನಿಂದ ಪ್ರತ್ಯೇಕವಾಗಿ ಕೂತ್ಕೋತಾರೆ, ಅವ್ರದ್ದೇ ಒಂದು ಪ್ರತ್ಯೇಕವಾದ ಟೀಮ್ ಇರುತ್ತೆ. ಆದರೆ ಸರ್ಕಾರ ಬಹುಮತವನ್ನು ಕಳ್ಕೊಳ್ಳುತ್ತೆ. ಅವಾಗ ಸರ್ಕಾರ ಬಹುಮತವನ್ನು ಕಳ್ಕೊಂಡ್ರೆ ಸರ್ಕಾರ ರಚನೆ ಮಾಡೋದು ಯಾರು? ನೀವು ಯೋಚನೆ ಮಾಡಿ. ಈಗ ಬಿಜೆಪಿ JDSಗೆ ಮೆಜಾರಿಟಿ ಇಲ್ಲ, ಅವ್ರು ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಸೊ ಇವರು ಪ್ರತ್ಯೇಕ ಗುಂಪಾಗಿರ್ತಾರೆ, ಇವ್ರು ಹೋಗಿ ಅವ್ರ ಜೊತೆ ಸೇರ್ಕೊಳ್ಳಂಗಿಲ್ಲ. ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ಅಲ್ಲೋ ಮಾಡೋದಿಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ. ಸೊ ಹೀಗಾಗಿ ಏನಾಗಬೇಕು ಅಂದರೆ ಒಂದು ಪವಾಡ ಆಗಬೇಕು. ಏನಪ್ಪ ಅಂದರೆ, ಆ ಪ್ರತ್ಯೇಕ ಗುಂಪೇನಾದರೂ ಹೊರಗಡೆ ಬಂದರೆ 45 ಜನ ಬರಬೇಕು, ಅದು 40 ಜನರ ಮೇಲೆ ಬರಲೇಬೇಕು ಮಿನಿಮಮ್. ಹಾಗೆ ಪ್ರತ್ಯೇಕವಾಗಿ ಬಂದು ಅವರು ಪ್ರತ್ಯೇಕ ಗುಂಪಾಗಿದ್ದು ಅವರಿಗೆ ಬಿಜೆಪಿ ಮತ್ತು JDS ಬಾಹ್ಯ ಬೆಂಬಲ ಕೊಡಬೇಕು. ಆ 45 ಜನರಲ್ಲೇ ಎಲ್ಲರೂ ಒಂದು 34 ಜನ, ಅವರಲ್ಲೇ ಒಬ್ಬ ಚೀಫ್ ಮಿನಿಸ್ಟ್ರು ಮತ್ತು 33 ಜನ ಮಿನಿಸ್ಟರ್ ಆಗಬೇಕು. ಹಿಂಗಾದ್ರೆ ಆಗ ಈ ಸರ್ಕಾರವನ್ನು ಬೆಳೆಸ್ಬೋದು. ಈ ಸಾಧ್ಯತೆ ಮೇಲ್ನೋಟಕ್ಕೆ ವಾಸ್ತವದಲ್ಲಿ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಹಾಗೆ 44 ಜನ ಎಷ್ಟೋ ಬಂದ್ರು ಅಂತ ಅನ್ಕೊಳ್ಳಿ, 40 ಜನರ ಮೇಲೆ ಈ ಕಡೆ ಬಂದ್ರು ಅನ್ಕೊಳ್ಳಿ. ಆ ಕಡೆ ಸಿದ್ದರಾಮಯ್ಯ DK ಶಿವಕುಮಾರ್ ಕಡಲೆಪುರಿ ತಿಂತ ಕೂತಿರ್ತಾರ, ಈ ಕಡೆ ಅವರು JDS ಶಾಸಕರನ್ನು ಹೊಡಿತಾರೆ, ಬಿಜೆಪಿಗೂ ಕೈ ಹಾಕ್ತಾರೆ. ಸೊ ಇಲ್ಲೂ ನಂಬರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮೆಜಾರಿಟಿಗೆ ಏನು ಬೇಕಲ್ಲ, ಆ ನಂಬರ್ ಅಷ್ಟು ಸುಲಭ ಅಲ್ಲ. ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ನಾನು ಹೇಳ್ತಿರೋದು, ಈ ಸರ್ಕಾರವನ್ನು ಕೆಡುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ಬಹಳ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ನಾನು ಹೇಳಿದ್ನಲ್ಲ, ಈ ಪ್ಲಾನ್ ವರ್ಕೌಟ್ ಆಗಬೇಕಿದ್ರು ಕೂಡ ಇಟ್ಸ್ ನಾಟ್ ಸೋ ಈಸಿ. ಇನ್ನೇನಪ್ಪ, ಹೆಂಗಾದ್ರೂ ಆಗಲಿ ಸರ್ಕಾರ ಬಿದ್ದೋಗ್ಲಿ, ಎಲೆಕ್ಷನ್ಗೆ ಹೋದ್ರೂ ಪರವಾಗಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದು ಎಲ್ಲ MLAಗಳು ಚುನಾವಣೆಗೆ ರೆಡಿಯಾಗಿ ನಿಮಗೆ ಒಂದು ಬರ್ಕೊಡ್ತೀನಿ, ನೀವು ಯಾವ MLAಗಾರು ತಗೊಳ್ಳಿ, ನೀವು BJP ತಗೊಳ್ಳಿ, JDS ತಗೊಳ್ಳಿ, ಯು ಟೇಕ್ ಎನಿ ಪಾರ್ಟಿ, ಯಾರಿಗೂ ಎಲೆಕ್ಷನ್ ಬೇಕಾಗಿರಲ್ಲ. ಹೆಂಗೋ ಗೆದ್ದುಬಿಟ್ಟಿದ್ದೀವಿ, 5 ವರ್ಷ ಪೂರ್ಣ ಮಾಡೋಣ
ಅನ್ನೋ ತಲೆಯಲ್ಲೇ ಪ್ರತಿಯೊಬ್ಬರು ಇರ್ತಾರೆ. ಯಾರಿಗೂ ಬೇಕಾಗಿಲ್ಲ ಚುನಾವಣೆ. ಸೊ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಈ ಸರ್ಕಾರವನ್ನು ಬೀಳಿಸೋದು ಅಷ್ಟು ಸುಲಭ ಇಲ್ಲ ಅಂತ. ನಿಮಗೇನಾದರೂ ದಾರಿ ಇದೆ ಅಂತ ಅನಿಸುತ್ತಾ? ಹಾಗೇನಾದರೂ ಇದ್ರೆ, ಇಲ್ಲಪ್ಪ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನೋದಾದರೆ ಯಾವ ಮಾರ್ಗದಲ್ಲಿ? ಇಲ್ಲಪ್ಪ ಈ ಸರ್ಕಾರ ಬೀಳೋಕ್ಕೆ ಸಾಧ್ಯವೇ ಇಲ್ಲ, 5 ವರ್ಷ ಪೂರ್ಣ ಮಾಡೇ ಮಾಡುತ್ತೆ, ಹಾಗಂತ ನೀವು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.